ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ. ಮಹತ್ತರವಾಗಿರ್ತಕ್ಕಂತಹ ಒಂದು ತುರ್ತು ಸಚಿವ ಸಂಪುಟ ಸಭೆ ಅಥವಾ ವಿಶೇಷ ಸಚಿವ ಸಂಪುಟ ಸಭೆ ಬೆಂಗಳೂರಿನಲ್ಲಿ ನಡೆದಿದೆ. ಇದರ ವಿಶೇಷತೆ ಏನಂದ್ರೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದರು ಒಳ ಮೀಸಲಾತಿಯ ಹೋರಾಟಗಾರರು. ನಮಗೆ ಒಳ ಮೀಸಲಾತಿ ಬೇಕು ಅಂಥೇಳಿ. ಈ ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ಕಗ್ಗಂಟಾಗಿ ಉಳಿದಿತ್ತು. ಇದರಲ್ಲಿ ರೋಸ್ಟರ್ ಬಿಂದು ಸರಿ ಇಲ್ಲ ಮತ್ತು ಕೆಟಗರಿ ABC ಮಾಡಿದ್ದಾರೆ. ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತದೆ, ಇನ್ನೊಂದು ಸಮುದಾಯಕ್ಕೆ ಇದು ಒಳ್ಳೆಯದಾಗ್ತದೆ, ಅವರಿಗೆ ಲಾಭಾಂಶ ಸಿಗ್ತದೆ. ಹೀಗೆ ಹಲವಾರು ರೀತಿಯ ಗೊಂದಲಮಯವಾಗಿರ್ತಕ್ಕಂತಹ ಈ ಒಂದು ಒಳ ಮೀಸಲಾತಿಯ ಕುರಿತು ಸರ್ಕಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಧಾರ ಇತ್ತು. ಇದು ಪದೇ ಪದೇ ಮುಂದೂಡಲಾಗ್ತಾ ಇತ್ತು. ಲಾಸ್ಟ್ ಟೈಮ್ ಕ್ಯಾಬಿನೆಟಲ್ಲಿ ನಡೆದಿರ್ತಕ್ಕಂತಹ ಮೀಟಿಂಗ್ನಲ್ಲಿ ಕೂಡ ಇದನ್ನು ಮುಂದೂಡಲಾಯಿತು ಮತ್ತು ಕ್ಯಾಬಿನೆಟಲ್ಲಿ ಇರ್ತಕ್ಕಂತಹ ಶಾಲಿನಿ ರಜನೀಶ್ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಧಿಕಾರವನ್ನು ಕೊಟ್ಟು ಈ ಒಂದು ತಾಂತ್ರಿಕ ಸಮಿತಿ ಅಂತ ಹೇಳಿ ಒಂದು ನೇಮಕ ಮಾಡಿ ಈ ತಾಂತ್ರಿಕ ಸಮಿತಿಯಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಮತ್ತು ಅವರ ಒಂದು ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ ಶಾಲಿನಿ ರಜನೀಶ್ ಅವರು, ಇವರಿಗೆ ನೀವು ಈ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ವರದಿಯನ್ನು ಸಿದ್ಧಪಡಿಸಿಕೊಡ್ರಿ ಅಂಥೇಳಿ ಕೊಡಲಾಗಿ ಬಲ್ಲ ಮೂಲಗಳ ಪ್ರಕಾರ ಶಾಲಿನಿ ರಜನೀಶ್ ಅವರು 5.3, 5.3 ಮತ್ತು 4.6 ಅನ್ನುವಂತಹ ಆ ರೀತಿ ಒಂದು ವರದಿಯನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಕ್ಯಾಬಿನೆಟ್ ನಡೆದಿದೆ, ಇದರಲ್ಲಿ ನಿಮಗಾಗಲೇ ಗೊತ್ತಿರುವ ಹಾಗೆ 5.25, 5.25 ಮತ್ತು 4.5 ಅನ್ನುವಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂತಹ ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಬೇಕಾಗಿರ್ತಕ್ಕಂತಹ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಇನ್ನೂ ನಮಗೆ ತೃಪ್ತಿ ಇಲ್ಲ, ಆ ರೋಸ್ಟರ್ ಬಿಂದುನಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಕೊಲಂಬೋಗಳಿಗೇ ಇದು ಲಾಭ ಆಯಿತು, ಮತ್ತೆ ಅವರಿಗೆ 4.5 ಸಿಕ್ತು. ಆದರೆ ಇನ್ನೂ ಈ ಆದಿವಾಸಿ ಜನಾಂಗ, ಬುಡಕಟ್ಟು ಜನಾಂಗದವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದರೆ ವಾಸ್ತವತೆಗೆ ನಾವು ಹೋದ್ರೆ ಯಾವ 22 ರಾಜ್ಯಗಳಲ್ಲಿ OBC ಕೆಟಗರಿಯಲ್ಲಿ ಇರ್ತಕ್ಕಂತಹ ಕೊಲಂಬೋಗಳನ್ನು ಕರ್ನಾಟಕದಲ್ಲಿ SCಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಒಂದಿಷ್ಟು ಇದರ ಬಗ್ಗೆ ಸರ್ಕಾರ ಗಮನ ಹರಿಸಲೇಬೇಕಾಗಿರ್ತಕ್ಕಂಥ ವಿಚಾರ. ಒಳ ಮೀಸಲಾತಿಯ ಹೆಚ್ಚಳವೋ ಕಡಿಮೆನೋ ಅದು ವಿಚಾರ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವಂಥ ವಿಚಾರ ಏನಪ್ಪ ಅಂದ್ರೆ, ಯಾವ 22 ರಾಜ್ಯಗಳಲ್ಲಿ OBC ಸಮಾಜದಲ್ಲಿ ಇರ್ತಕ್ಕಂತಹ ಕೊಲಂಬೋಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಯಾಕೆ SC ಕೆಟಗರಿಯಲ್ಲಿದ್ದಾರಾ? ಬಹುಶಃ ಸರ್ಕಾರ ಈ ಮಟ್ಟದ ಒಂದು ಚಿಂತನೆಯನ್ನು ಮಾಡಿದ್ದೇ ಆದರೆ ಬಹುಶಃ ಬಹಳ ವರ್ಷಗಳಿಂದ ನೊಂದಿರುವ ಬೆಂದಿರುವ ತಳ ಸಮುದಾಯಗಳಿಗೆ ಇನ್ನೊಂದಿಷ್ಟು ಹೆಚ್ಚು ಅವರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಸಿಗಬಹುದು. ಇನ್ನೊಂದು ಕಡೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ನೋಡ್ತಾ ಇದ್ದರೆ ಕೆಲವೊಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿಬರತಕ್ಕಂಥ ಮಾತುಗಳು SC ಅವರು ಮೀಸಲಾತಿ ಮೇಲೆ ಡಿಪೆಂಡ್ ಆಗಿದ್ದಾರಾ ಅನ್ನುವಂಥದ್ದು. ಅವರಿಗೆ ಮತ್ತೊಮ್ಮೆ ನಾನು ಸಾಬೀತುಪಡಿಸ್ತೀನಿ ಅಥವಾ ಅವರಿಗೆ ಅವರ ಮನಸ್ಥಿತಿಯನ್ನು ಬದಲು ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ. ಯಾಕಂದ್ರೆ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜಾತಿಗಳಿಗೆ, ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಇದೆ. ಇನ್ಕ್ಲೂಡಿಂಗ್ ಬ್ರಾಹ್ಮಣರು ಸಹ EWSನಲ್ಲಿ 10% ಮೀಸಲಾತಿಯನ್ನು ತೆಗೆದುಕೊಂಡಿದ್ದಾರೆ. ನೀವ್ಯಾರು ಲಿಂಗಾಯತರು ಅಥವಾ ಸವರ್ಣೀಯರು, ನಾವು ಗೌಡರು ಅಥವಾ ನಾವು ಗಾಣಿಗರು, ಪಂಚಮಸಾಲಿ ಈ ರೀತಿ ಇರ್ತಕ್ಕಂಥ ಸಮುದಾಯಗಳಿಗೂ, ಕುರುಬ ಸಮುದಾಯ ಹಿಡ್ಕೊಂಡು ಎಲ್ಲರಿಗೂ ಕೂಡ OBC ಕೆಟಗರಿಯಲ್ಲಿ 32% ಮೀಸಲಾತಿ ನಿಮಗೂ ಕೂಡ ಇದೆ. ಹೀಗೆ ಮಾಡಿರ್ತಕ್ಕಂಥ ಎ ಕೆಟಗರಿಯಲ್ಲಿ ಎಡಗೈನೇ ಮುಂದುವರಿಸಲಾಗಿದೆ, B ಕೆಟಗರಿಯಲ್ಲಿ ಬಲಗೈ ಮುಂದುವರಿಸಲಾಗಿದೆ, C ಕೆಟಗರಿಯಲ್ಲಿ ಕೊಲಂಬೋಗಳನ್ನು ಮುಂದುವರಿಸಿದ್ದಾರೆ. ಮತ್ತು 100 ಅಕಸ್ಮಾತ್ ಆಗಿ 100 ಹುದ್ದೆಗಳೇನಾದರೂ ಇಲ್ಲಿ ಅನೌನ್ಸ್ ಆದರೆ ಅದರಲ್ಲಿ ಏನಪ್ಪ ಅಂದ್ರೆ, ಮೊದಲ ಹಂತದಲ್ಲಿ 25 ಪೋಸ್ಟ್ಗಳು ABC, ಎರಡನೇ ಹಂತದಲ್ಲಿ 25 ಪೋಸ್ಟ್ಗಳು BCA, ಆಮೇಲೆ ಮೂರನೇ ಹಂತದಲ್ಲಿ CAB. ಈ ರೀತಿಯಾಗಿ ರುಟೀನ್ ಆಗಿ, ಈಗ ಉದಾಹರಣೆಗೆ 500 ಪೋಸ್ಟ್ಗಳಾಗಿದ್ದರೆ 500 ಪೋಸ್ಟ್ಗಳಲ್ಲಿ ಮೊದಲ 100 ಪೋಸ್ಟ್ಗಳನ್ನು ABC ಅಂತ ಕರೆಯಲಾಗುತ್ತೆ, ನಂತರದ 100 ಪೋಸ್ಟ್ಗಳನ್ನು BCA ಅಂತ ಕರೆಯಲಾಗುತ್ತೆ, ಆ ನಂತರದ 100 ಪೋಸ್ಟ್ಗಳನ್ನು CAB ಅಂತ ಕರೆಯಲಾಗುತ್ತೆ, ಅದಾದ ನಂತರ ಮತ್ತೆ ತಿರ್ಗಾ 100 ಪೋಸ್ಟ್ಗಳನ್ನು ABC ಅಂತ ಕರೆಯಲಾಗುತ್ತೆ, ಮತ್ತೆ 100 ಪೋಸ್ಟ್ಗಳನ್ನ ಈ ರೀತಿ ಅಲ್ಲಲ್ಲಿ ಅನುಕೂಲಕ್ಕೆ ತಕ್ಕ ಹಾಗೆ, ವಾತಾವರಣ ತಕ್ಕ ಹಾಗೆ ಅದನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಇದು ರೋಸ್ಟರ್ನಲ್ಲಿ ಕೂಡದೆ ಹೋದರೆ ಇದ್ಯಾವುದೋ ಒಂದು ರೀತಿ ರೊಟೇಷನ್ ರೋಸ್ಟರ್ ಅಂತ ಹೇಳಿ ಮಾಡಿದ್ದಾರೆ ಇದನ್ನು. ಮತ್ತು 100 ಬಿಂದು ಇರತಕ್ಕಂತಹ
ಆ ಬಿಂದುವನ್ನ 300ಕ್ಕೆ ಏರಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. 100ನ್ನು ಇದ್ದದ್ದನ್ನ 300ಕ್ಕೆ ಯಾಕೆ ಏರಿಸಿದ್ರು ಅನ್ನೋದನ್ನು ಮಾಹಿತಿ ನಿಮ್ಗೆ ಹೇಳ್ತೀನಿ. ಈ ರೀತಿ ಆಗತ್ತ. ಒಂದು ಬಲ್ಲ ಮೂಲಗಳ ಪ್ರಕಾರ ಒಂದು ವೇಳೆ ಈ ರೋಸ್ಟರ್ನಲ್ಲಿ ನೀವು ಕೂಡದೆ ಹೋದ್ರೆ ಸಾಮಾನ್ಯ ಅಂತಂದು ಎಲ್ಲ ಏನಿಲ್ಲಿ ಅಷ್ಟು ಸಮುದಾಯಗಳಲ್ಲ 101 ಸಮುದಾಯಗಳಿಗೆ ಇವರಿಗೆ ಈ SCಗಳಿಗೆ ಅದು ಸಾಮಾನ್ಯ ಅಂತ ಹೇಳಿ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಐತಿ. ಇದು ಯಾವುದು ಕೂಡ ನಿಖರವಾಗಿ ಅಥವಾ ಸರ್ಕಾರದ ಅಧಿಕೃತ ಮಾಹಿತಿಗಳಲ್ಲ. ಇದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿಗಳು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ರೋಸ್ಟರ್ ಪಾಯಿಂಟ್ 100 ಇತ್ತು, ಅದನ್ನ 300ಕ್ಕೆ ಏರಿಸಲಾಗಿದೆ. ಯಾಕೆ ಏರಿಸ್ತಾರ? ಇಲ್ಲಿ ಪಾಯಿಂಟ್ಗಳು ಬರ್ತಾವ. 5.3 ಅಥವಾ 5.25 ಅಂತ ಬಂದ್ರೆ ಈ ಪಾಯಿಂಟ್ಗಳಿಗೆ ಇಲ್ಲಿ ಮಾನ್ಯತೆ ಇರೋದಿಲ್ಲ. ಹಾಗಾಗಿ 100 ರೋಸ್ಟರ್ ಬಿಂದುವನ್ನ 300ಕ್ಕೆ ಏರಿಸಿದ್ರೆ ಅದನ್ನ 3 ಗುಂಡ್ಲೆ ಮಾಡಿದ್ರ ಈಗ 3 ಇದ್ದದ್ದು ಅಕಸ್ಮಾತ್ 9 ಆಯ್ತು ಅಂತಂದ್ರೆ ಅದನ್ನ 1 ಅಂತೇಳಿ ಕನ್ಸಿಡರ್ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ತರವಾಗಿರ್ತಕ್ಕಂತಹ ಯೋಜನೆಯನ್ನ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ. ಹಾಗಾಗಿ ಈ ಒಂದು ಏನು ಒಳ ಮೀಸಲಾತಿಯ ಒಂದು ಏನು ಸರ್ಕಾರದ ನಿರ್ಣಯ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯ ಅಂತ ಜನ ಬಣ್ಣಿಸ್ತಾ ಇದ್ದಾರೆ. ಇದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯ. ಬಹಳ ವರ್ಷಗಳ ಒಂದು ಹೋರಾಟ ಏನಿತ್ತು ದಲಿತ ಸಮುದಾಯದ ಒಳ ಮೀಸಲಾತಿಯ ಹೋರಾಟ, ಇದಕ್ಕೆ ಸಿಕ್ಕಂತ ಒಂದು ಜಯ ಅಂತ ಹೇಳಿ ಕಿಶಿಂದ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಒಂದು 2-3 ರೀತಿಯ ಡಾಟಾಗಳು ಸಿಗ್ತಾ ಇದ್ದಾವ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಪ್ರತಿ 100ಕ್ಕೆ ಈಗ ABC ಅಂತ ಏನು ಬರ್ತದಲ್ಲ, ಈ ರೀತಿ ಬಂದಿರತಕ್ಕಂತಹ ಪ್ರತಿ 100ಕ್ಕೆ ಮೊದಲ ಹಂತದಲ್ಲಿರ್ತಕ್ಕಂತಹ A ಕ್ಯಾಟಗರಿ ಅವರಿಗೆ ಮೊದಲ 100 ಪೋಸ್ಟ್ಗಳಲ್ಲಿ 6, ನಂತರದ 100 ಪೋಸ್ಟ್ಗಳಲ್ಲಿ 5, ಆ ನಂತರದ 100 ಪೋಸ್ಟ್ಗಳಲ್ಲಿ 5 ಅನ್ನುವಂಥ ಮಾಹಿತಿ ಇದೆ. ಅದೇ ರೀತಿ B ಕ್ಯಾಟಗರಿ ಅವರಿಗೆ ಮೊದಲ 100ರ ಗಡಿಯಲ್ಲಿ ಏನಪ್ಪಾ ಅಂದ್ರೆ 5 ಕೊಡಬೇಕು, ಎರಡನೇ 100ರ ಗಡಿಯಲ್ಲಿ 5 ಕೊಡಬೇಕು, ನಂತರದ 100ರ ಗಡಿಯಲ್ಲಿ 6 ಕೊಡಬೇಕು ಅನ್ನುವಂಥದ್ದು. ಮತ್ತು ಅದೇ ರೀತಿ C ಕ್ಯಾಟಗರಿಯಲ್ಲಿ ಇರತಕ್ಕಂಥ ಜನರಿಗೆ ಮೊದಲ 100ರ ಪಟ್ಟಿಯಲ್ಲಿ 5, ಎರಡನೇ 100ರಲ್ಲಿ 4, ಆಮೇಲೆ ಮೂರನೇ 100ರಲ್ಲಿ 4, ಈ ರೀತಿಯಾಗಿರ್ತಕ್ಕಂತಹ ಒಂದು ವರದಿ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ರೋಸ್ಟರ್ ಬಿಂದುಗಳು 100ರಿಂದ 300ಕ್ಕೆ ಏರಿದ್ದಾವೆ. ಆಮೇಲೆ ಪ್ರತಿ ಹಂತದಲ್ಲಿಯೂ ಕೂಡ ಎಲ್ಲರಿಗೂ ಸಮಾನತೆ ಸಿಗುವಂತಹ ಸಾಧ್ಯತೆಯನ್ನ ಸರ್ಕಾರ ಹೆಚ್ಚು ಮಾಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು. ಮೊದಲೇನು ಕ್ಯಾಬಿನೆಟ್ಗಳು ನಡೆದು ಒಳ ಮೀಸಲಾತಿ ಹೋರಾಟ ನಡೀತು, ಅವಾಗ ಒಂದು ಮಾಹಿತಿಯ ಪ್ರಕಾರ A ಕ್ಯಾಟಗರಿಯನ್ನ ದಲಿತ ಬಲಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು ವರದಿ ಸಿದ್ಧ ಆಗಿತ್ತು. ಆದರೆ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿಗಳು CM ಅವರ ಮೇಲೆ ಒತ್ತಡ ಹೇರಿದ್ದರಿಂದ A ಕ್ಯಾಟಗರಿಯಲ್ಲಿ ಇರಬೇಕಾಗಿರ್ತಕ್ಕಂತಹ ಬಲಗೈ ಸಮುದಾಯ ಅಥವಾ ಅವರ ಒಂದು ಜನಸಂಖ್ಯೆ ಆಧಾರದ ಮೇಲೆ ಇರಬೇಕಾಗಿರ್ತಕ್ಕಂತಹ A ಕ್ಯಾಟಗರಿ ಅದನ್ನ B ಕ್ಯಾಟಗರಿಗೆ ಇಳಿಸಲಾಯಿತು ಅನ್ನುವಂಥ ಗುಸು ಪಿಸು ಅದು ಈ ಹಿಂದೆ ಕೇಳಿ ಬಂದಿರತಕ್ಕಂಥ ಮಾತು. ಈಗ ಸದ್ಯದ ಮಟ್ಟಿಗೆ ಎಲ್ಲರಿಗೂ ಸಮಾನತೆ ಸಿಗುವಂತಹ ಅವಕಾಶಗಳನ್ನ ಸರ್ಕಾರ ತಯಾರು ಮಾಡಿಕೊಂಡಿದೆ ಅನ್ನುವಂಥದ್ದು. ಮತ್ತು ಈ ಒಂದು ಏನು ಮೀಸಲಾತಿ ಇದೆ ಇದನ್ನ ಬಹಳ ಗಂಭೀರ ರೂಪದಲ್ಲಿ ತಾವೇನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು. ಈ ಮೀಸಲಾತಿ ಕೇವಲ ಮಾತ್ರ ಶೈಕ್ಷಣಿಕವಾಗಿ ಮತ್ತು ಸರ್ಕಾರಿ ಸೇವೆಗಳ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮಾತ್ರ ಈ ಮೀಸಲಾತಿ ಇರ್ತದೆ. ರಾಜಕಾರಣದಲ್ಲಿ ಈ ಮೀಸಲಾತಿ ಇರೋದಿಲ್ಲ. ಈಗ ಸಪೋಸ್ ನಮ್ಮ ಬಾಗಲಕೋಟೆ ಜಿಲ್ಲೆ ಇರೋದ್ರಿಂದ ಮುಧೋಳ ಮೀಸಲು ಕ್ಷೇತ್ರ ಇರೋದ್ರಿಂದ ಮೀಸಲು ಕ್ಷೇತ್ರದಲ್ಲಿ ಎಡಗೈ ಸಮುದಾಯದ RB ತಿಮ್ಮಾಪುರ ಅವರು, ಎಡಗೈ ಸಮುದಾಯದ ಗೋವಿಂದ ಕಾರಜೋಳ ಅವರು, ಮತ್ತೆ ಈ ಹಿಂದೆ ಬಲಗೈ ಸಮುದಾಯದ ಕಾಳೆಯವರು, ಹೀಗೆ ಹಲವಾರು ಜನ ಇಲ್ಲಿ MLAಗಳು ಆಗಿ ಹೋಗಿದ್ದಾರೆ. ಈಗ ಹೊಸವು ಯಾವ್ದಾದ್ರು ಮೀಸಲು ಕ್ಷೇತ್ರಗಳಾದ್ರೆ ಅಲ್ಲಿ ಈ ಮೀಸಲಾತಿ ಅನ್ವಯಿಸೋದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದ್ರ ರಾಜಕಾರಣದಲ್ಲಿ ಅವರವರದೇ ಆಗಿರ್ತಕ್ಕಂಥ ಪ್ರಭಾವಗಳು ಅಥವಾ ಜನಸಂಖ್ಯಾ ಆಧಾರದ ಮೇಲೆ ಬರ್ತಕ್ಕಂತಹ ಒಂದು ಏನೇನೋ ಆ ಒಂದು ಮೀಸಲಾತಿ ಕೂಡ ಇದೆ. ಆದರೆ ಬಲ್ಲ ಮೂಲಗಳ ಪ್ರಕಾರ ಎಡಗೈ ಸಮುದಾಯದ ನಾಯಕರು ಇಲ್ಲ ರಾಜಕೀಯ ಪ್ರಾತಿನಿಧ್ಯವೂ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಸರ್ಕಾರ ಇದರ ಮಟ್ಟಿಗೆ ರಾಜಕಾರಣದ ಮಟ್ಟಿಗೆ ಈ ಮೀಸಲಾತಿಯನ್ನ ನಿಗದಿಪಡಿಸ್ತದೋ ಇಲ್ಲವೋ ಎಲ್ಲವೂ ಕೂಡ ಈಗ ನಮಗೆ ಒಂದು ಏನಪ್ಪಾ ಅಂದ್ರೆ ಮಾಹಿತಿ ಬರಬೇಕಾಗಿರ್ತಕ್ಕಂತಹ ವಿಚಾರ. ಇದು ಸರ್ಕಾರ ಯಾವ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಮತ್ತು ಕಾನೂನು ತಜ್ಞರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಕೆಲವೊಬ್ರು ಈ ಒಂದು ವಿಚಾರವನ್ನ ಸ್ವಾಗತ ಮಾಡಿದ್ದಾರೆ. ಕೆಲವೊಬ್ರು ಬುಡಕಟ್ಟು ಜನಾಂಗದವರಿಗೆ, ಅಲೆಮಾರಿ ಸಮಾಜದವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ದೊಡ್ಡ ಕಗ್ಗಂಟಾಗಿರ್ತಕ್ಕಂತಹ ಈ ವಿಷಯಕ್ಕೆ
ಒಂದು ತಾತ್ಕಾಲಿಕವಾಗಿ ಅಥವಾ ತಾರ್ಕಿಕ ಅಂತ್ಯವನ್ನು ಒದಗಿಸಿದ್ದಾರೆ ಅನ್ನುವಂಥದ್ದು ಹೇಳಬೇಕು. ಇದನ್ನು ಇನ್ನುಳಿದಂತೆ ಹೋರಾಟಗಾರರು ಮುನಿಸು ಇರುಸು ಮುರುಸು ಇನ್ನೂ ಕೂಡ ಇದಾಗಬೇಕು ನಾವು ರೋಸ್ಟರ್ ನೋಡ್ತೀವಿ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾರೆ. ಒಟ್ಟಾರೆ ಸರ್ಕಾರ ಮಹತ್ತರವಾಗಿರ್ತಕ್ಕಂತಹ ಒಳ ಮೀಸಲಾತಿಯನ್ನ ಸದ್ಯದ ಮಟ್ಟಿಗೆ ಜಾರಿ ಮಾಡಿದೆ ಮತ್ತು ಎಲ್ಲಾ ಸಮುದಾಯಕ್ಕೂ ನ್ಯಾಯ ಸಿಗುವತ್ತ ಹೆಜ್ಜೆ ಇಟ್ಟಿದೆ ಅನ್ನುವಂತಹ ಮಾತನ್ನ ಮಾಹಿತಿ ನಮಗ ಏನಪ್ಪಾ ಅಂದ್ರೆ ಬಲ್ಲ ಮೂಲಗಳ ಪ್ರಕಾರ ಸಿಗುತ್ತಿರುವಂತದ್ದು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.